ಮೊಬೈಲಿಗೆ ಅಪ್ಪ ಅಮ್ಮ ಎಲ್ಲ ಬೈತಾರೆ, ಇವತ್ತು ಇಡೀ ಶಾಪ ಹಾಕ್ತಾರೆ. ಮಕ್ಕಳು ದಾಸರಾಗಿಬಿಟ್ಟಿದ್ದಾರೆ ಮೊಬೈಲಿಗೆ ಅಂತ. ಏನು ಮಾಡೋಕ್ಕಾಗಲ್ಲ, ಕಾಲಾಯ ತಸ್ಮೈ ನಮಃ ಅಂತ. ಒಂದು ಉದಾಹರಣೆ ಕೂಡ ಅಧ್ಯಾಪಕನ ನನಗೆ ಸಿಕ್ತು. 2 ದಿನದ ಹಿಂದೆ ಒಂದು 8ನೇ ಕ್ಲಾಸ್ ಹುಡುಗ ಪಾಠಕ್ಕೆ ಬಂದಿದ್ದ. ಡೌನ್ ಟು ಅರ್ತ್ ಅಂತ ಒಂದು ಇಡಿಯಮ್ ಆ್ಯಂಡ್ ಫ್ರೇಸ್ ಪಾಠದಲ್ಲಿತ್ತು. ವಾಕ್ಯ ಮಾಡ್ಕೊಂಬರೋಕ್ಕೆ ಕೊಟ್ಟಿದ್ರು. ಏನು ಸರ್ ಅದರ ಅರ್ಥ ಅಂತ ಕೇಳಿದಾಗ ನಾನು ಹೇಳಿದೆ, ವಿನಮ್ರವಾಗಿರೋದು ಹೀಗೆಲ್ಲ. ಆದರೆ ಅವನಿಗೆ ಅರ್ಥ ಆಗಲಿಲ್ಲ. ಎಷ್ಟಾದರೂ ಇಂಗ್ಲೀಷ್ ಮೀಡಿಯಮ್ ಹುಡುಗರಿಗೆ ಕನ್ನಡ ಅರ್ಥ ಆಗಲ್ಲ. ಆವಾಗ ನಾನು ಮೊಬೈಲ್ ಭಾಷೆಯಲ್ಲಿ ಹೇಳಿದೆ ಅವನಿಗೆ, ನೋಡಪ್ಪ, ಆಕಾಶ ಮೇಲೆ ನೋಡು, ಸ್ವಲ್ಪ ಒಂದು ಬಿಳಿ ಮೋಡ ಹೋಗ್ತಾ ಇದೆ, ಅದರ ಪಕ್ಕದಲ್ಲೇ ಸ್ವಲ್ಪ ಕೆಳಗೆ ಒಂದು ಕಪ್ಪು ಮೋಡ ಹೋಗ್ತಿದೆ. ಒಂದ್ರ ಮೇಲೊಂದು ಇದ್ದಂಗೆ ಅನ್ಸಲ್ವಾ? ಆ ಬಿಳಿ ಮೋಡ ಹಗುರಾಗಿದೆ, ಕಪ್ಪು ಮೋಡ ಭಾರವಾಗಿದೆ. ಆ ಕಪ್ಪು ಮೋಡ ಪಾಪ ನಮ್ರವಾಗಿ ಭಾರ ತಡೆಯೋಕ್ಕಾಗದೆ ಡೌನ್ ಟು ಅರ್ತ್ ಅಂತಿದೆ. ಅರ್ಥ ಆಯ್ತಾ ಅಂತ. ಇಲ್ಲ ಸರ್, ನಂಗೆ ಗೊತ್ತಾಗಿಲ್ಲ ಅಂತ ಹೇಳ್ದ. ಹೋಗಲಿ ಬಿಡಪ್ಪ, ಈಗ ನಿನ್ನ ಮೊಬೈಲ್ ಭಾಷೆಯಲ್ಲಿ ಹೇಳ್ತೀನಿ. ನಿನ್ನ ಮೊಬೈಲಲ್ಲಿ ಹ್ಯಾಂಗಾಗುತ್ತೆ ಅಂತ ಹೇಳ್ತೀಯಲ್ಲ, ಬೆಳೆದದೆಲ್ಲ ಅದರಲ್ಲಿರುತ್ತೆ. ನೀನೇನು ಮಾಡ್ತೀಯಾ? ಎಲ್ಲವನ್ನು ಡಿಲೀಟ್ ಮಾಡ್ತೀಯ, ಹೌದಾ? ಎಲ್ಲವನ್ನು ಡಿಲೀಟ್ ಮಾಡಿದಾಗ ಮೊಬೈಲ್ ಹಗುರಾಗಿ ಚೆನ್ನಾಗಿ ಓಡಾಡುತ್ತೆ ತಾನೆ? ಹಾಗೆ ಮನಸ್ಸಿನಲ್ಲಿರೋ ಭಾರ ಎಲ್ಲ ನಾವು ತೆಗೆದುಹಾಕಿ ತುಂಬ ನಮ್ರತೆಯಿಂದ ಇದ್ದರೆ ಹಿರಿಯರೊಂದಿಗೆ ಮೊಬೈಲ್ ಹೆಂಗೆ ಕೆಲಸ ಮಾಡುತ್ತೋ ನಮ್ಮ ಮನಸ್ಸು ಹಾಗೆ ಖುಷಿಯಾಗಿರುತ್ತೆ ಅಂದೆ. ತುಂಬ ಖುಷಿಯಾಗಿ ಹೋದ ಹುಡುಗ. ಅರ್ಥ ಆಯ್ತು ಸರ್ ಅಂತ. ಏನನ್ನಿಸ್ತು ನಿಮಗೆ? ನಮಸ್ತೆ.